ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಊರಿಂದ ಬಂದಾದಮೇಲೆ ಅಲ್ಲಿಂದ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಟಿ ಮೊಟ್ಟೆಯನ್ನು ಕೊಟ್ಟು ಕಳಿಸಿದ್ರು. ನನ್ನ ಮಗಳು ನಾಟಿ ಮೊಟ್ಟೆನೇ ತಿನ್ನಿಸೋದು, ಅಂಗಡಿದೆಲ್ಲ ಫಾರಮ್ ಎಲ್ಲ ತಿನ್ನಿಸೋದಿಲ್ಲ. ಹಸ್ಬೆಂಡ್ಗೆ ಕೆಲ್ಸಗಳಿರೋದ್ರಿಂದ ಮಂಡೇ ನಾವು ಮಿಡ್ ನೈಟೇ ಬಂದುಬಿಟ್ವಿ. ಸಂಡೇ ಮಿಡ್ ನೈಟ್ ಬಂದ್ವಿ. ಸೊ ಎಲ್ಲನೂ ಕೊಟ್ಟು ಕಳಿಸಿದ್ರು. ತರಕಾರಿ ಮಿಕ್ಕಿದ್ದು ಏನೇನೆಲ್ಲ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ಎಲ್ಲೆಲ್ಲಿ ಸೆಟಪ್ ಮಾಡಬೇಕು ಸೆಟಪ್ ಮಾಡ್ತಾಯಿದ್ದೀನಿ. ಅಂದರೆ ಫ್ರಿಡ್ಜ್ಗೆ ಇಡೋದನ್ನ ಇಡ್ತಾ ಇದ್ದೀನಿ, ತರಕಾರಿ ಎಲ್ಲನೂ ಕೂಡ. ಇನ್ನು ನಾವವತ್ತು ಸಂಡೇ ಮುಗಿಸ್ಕೊಂಡು ಬಂದ್ವಿ ಅಲ್ಲಿಂದ ಎಲ್ಲ ಕೂಡ. ಆದರೆ ಸೋಮವಾರ ನೈಟು ಹುಡುಗಿಗೆ ಡೆಲಿವರಿ ಪೇಯ್ನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ನನಗೆ ಕಾಲ್ ಮಾಡಿ ಹೇಳಿದ್ರು, ಈ ಥರ ಡೆಲಿವರಿ ಪೇಯ್ನ್ಸ್ ಸ್ಟಾರ್ಟ್ ಆಗಿದೆ, ನೈಟ್ 8 ಗಂಟೆ ಅಷ್ಟೊತ್ತಿಗೆ ಆಗಿಬಿಡುತ್ತಂತೆ ಡೆಲಿವರಿ ಅಂತಂದ್ಬಿಟ್ಟು. ಇದೇನು ಆಶ್ಚರ್ಯ, ಈ ಥರ ಇದೆಯಲ್ವಾ, ಭಾನುವಾರ ಸೀಮಂತ ಮಾಡಿದ್ದೀವಿ, ಸೋಮವಾರನೇ ಡೆಲಿವರಿ ಪೇಯ್ನ್ಸ್ ಸ್ಟಾರ್ಟ್ ಆಗಿದೆ, ಮಗು ಅದೃಷ್ಟ, ಹುಡುಗಿ ಅದೃಷ್ಟ ಚೆನ್ನಾಗಿದೆ, ಸೀಮಂತ ಆದಮೇಲೆ ಡೆಲಿವರಿ ಪೇಯ್ನ್ಸ್ ಬಂದಿದೆ ಅಂತ ಮಾತಾಡ್ತಿದ್ವಿ. ಸೊ ಸೀಮಂತ ಡೇಟನ್ನು ನನಗೆ ಕೇಳಿ ಫಿಕ್ಸ್ ಮಾಡಿದ್ದು. ಲಾಸ್ಟ್ ಡೇಟನ್ನು ಇಡೋಣ ಅಂತ ಹೇಳ್ತಾಯಿದ್ರು. ಬೇಡ ಲಾಸ್ಟ್ ಡೇಟ್ ಅಂತೂ ಬೇಡವೇ ಬೇಡ, ಫಸ್ಟ್ ಡೇಟೇ ಫಿಕ್ಸ್ ಮಾಡಿ ಸೀಮಂತದ ಡೇಟು ಅಂತ ಹೇಳಿ. ನೀನು ಫಿಕ್ಸ್ ಮಾಡಿದ್ದಕ್ಕೆ ನೋಡು, ಹೆಂಗೋ ಪರವಾಗಿಲ್ಲ ಫಂಕ್ಷನ್ ಎಲ್ಲ ಆಗಿ ಆಮೇಲೆ ಡೆಲಿವರಿ ಪೇಯ್ನ್ಸ್ ಬಂದಿದೆ, ಈ ಥರ ಲಾಸ್ಟ್ ಡೇಟ್ ಇಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಹೌದು ಅಂತ ನಾನು ಹೇಳಿದೆ. ನಾನೇ ಸೀಮಂತ ಡೇಟನ್ನು ಫಿಕ್ಸ್ ಮಾಡಿದ್ದು. ಮಂಡೇ ನೈಟ್ಗೆಲ್ಲ ಡೆಲಿವರಿ ಪೇಯ್ನ್ಸ್ ಅನ್ನೋದು ಬಂದಿದೆ. ಸೊ ನೈಟೆಲ್ಲ ಪೇಯ್ನ್ಸ್ ತಿಂದಿದ್ದಾಳೆ. ಬೆಳಿಗ್ಗೆ ಡೆಲಿವರಿ ಆಗಿದೆ, 9:49ಕ್ಕೆ ಡೆಲಿವರಿ ಆಗಿದೆ. ಸೊ ಅದನ್ನು ಕೂಡ ನಾವು ಮಂಗಳವಾರ ನೋಡೋಕೆ ಹೋಗಿದ್ವಿ. ಯಾವ ಬೇಬಿ ಆಯಿತು ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಮೊಟ್ಟೆ, ತರಕಾರಿ ಮತ್ತು ಬಾದುಷಾ, ಒಬ್ಬಟ್ಟು ಎಲ್ಲ ಕೊಟ್ಟು ಕಳಿಸಿದ್ರು ಊರಿಂದ. ರಿಮೈನಿಂಗ್ ಎಲ್ಲರಿಗೂ ಕೊಟ್ಟು ಕಳಿಸಾದ್ಮೇಲೆ ಸೊ ಜಾಸ್ತಿನೇ ಮಾಡಿಸಿದ್ವಿ ಬಾದುಷಾನು ಒಬ್ಬಟ್ಟು, ನಮಗೆ ತಿನ್ನೋದಕ್ಕೆ ಬೇಕು ಅಂತಂದ್ಬಿಟ್ಟು. ನನಗೆ ಅಂಗಡಿಯಲ್ಲಿ ಬೇಕ್ರಿಲಿ ಇದೆಲ್ಲ ತರೋದು ಇಷ್ಟ ಆಗೋಲ್ಲ. ಏನು ಫಂಕ್ಷನ್ಗಳಿಗೆ ಮಾಡಿಸ್ತೀವಲ್ವ ಅವಾಗ ಎಕ್ಸ್ಟ್ರಾನೇ ಮಾಡಿಸಿಟ್ಕೊಂಡಿರ್ತೀವಿ, ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ಬೇಳೆ ಒಬ್ಬಟ್ಟು ಜಾಸ್ತಿ ದಿನ ಇರೋದಿಲ್ಲ. ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ. ಜಾಸ್ತಿ ದಿನ ಇರೋದಿಲ್ಲ, ನಾವು ಕೂಡ ಜಾಸ್ತಿ ತಿನ್ನಲ್ಲ, ಅದರಿಂದ ಅವ್ರಿಗೂ ಸ್ವಲ್ಪ ಕೊಟ್ಟು ಕಳಿಸಿ ನಾವು ಸ್ವಲ್ಪ ಇಟ್ಕೊಂಡಿದ್ದೀವಿ. ಯಾಕಂದರೆ ಕಾಯಿ ಒಬ್ಬಟ್ಟಾದರೆ 4-5 ದಿನ ಇರುತ್ತೆ, ಒಂದು ವಾರ ಕೂಡ ಇರುತ್ತೆ. ಇದು 2 ದಿನದ ಮೇಲೆ ಇರೋದಿಲ್ಲ. ಬೇಸಿಗೆಗಾಲ ಅಂತಂದರೆ 2 ದಿನ ಮೇಲೆ ಇರೋದೇ ಇಲ್ಲ, ಚಳಿಗಾಲ ಅಂದರೆ 3-4 ದಿನ ಇರುತ್ತೆ ಅಷ್ಟೇ. ಬಂದಿದ್ದು ಮಿಡ್ ನೈಟ್ 12:30 ಆಯಿತು ಮನೆಗೆ ಬರೋಷ್ಟರಲ್ಲಿ. ಯಾಕಂದರೆ ಬೆಳಗ್ಗೆ ಕೆಲಸ ಇದೆ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಚಳಿಲಿ ಅಷ್ಟೊತ್ತಿಗೆ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಅಷ್ಟೊತ್ತಿಗೆ ಕರ್ಕೊಂಡು ಬಂದುಬಿಟ್ಟು. ಫುಲ್ಲು ಟಯರ್ಡ್ ಆಗಿದ್ದು, ಸೀಮಂತದಲ್ಲಿ 2 ಡೇಸಿಂದ ನಿದ್ದೆ ಇರಲಿಲ್ಲ, ಟಯರ್ಡ್ ಆಗಿಬಿಟ್ಟಿತ್ತು. ಬಟ್ ಇದೆಲ್ಲ ಎತ್ತಿಟ್ಕೋಬೇಕಲ್ಲ, ಅದರಿಂದ ಎತ್ತಿಟ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಭಾನುವಾರ ಬಂದಿದ್ದು, ಸೋಮವಾರದ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಊರಲ್ಲಿ ನೆಲ್ಲವರೆಕಾಯಿ ಗಿಡ ಇದೆ. ಅದು ಈ ಥರ ಬಂದಿದೆ ನೋಡಿ, ಪಿಂಕ್ ಕಲರ್ ನೆಲ್ಲವರೆಕಾಯಿ. ನಾನು ಯಾವತ್ತೂ ನೋಡಿಲ್ಲ ಈ ಥರ, ನನಗೆ ಗೊತ್ತಿಲ್ಲ ಇದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಒಂದು ಸಲ ಅಡುಗೆ ಮಾಡಿ ನೋಡೋಣ ಅಂತಂದ್ಬಿಟ್ಟು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ರೆಸಿಪಿನ. ನಿಮ್ಮ ಹತ್ರ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ತಾರೆ, ನೆಲ್ಲವರೆಕಾಯಿ ಬಸ್ಸಾರು ಅದೇ ಥರನೇ ಮಾಡೋದು. ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದು ಇವತ್ತು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ನನಗೆ ಈ ಥರ ನೋಡಿರೋದು ಪಿಂಕ್ ಕಲರ್ ನೆಲ್ಲವರೆಕಾಯಿನ ನಾನು ಯಾವತ್ತೂ ನೋಡಿರಲಿಲ್ಲ. ನಾನು ಮಾಮೂಲಿ ಇದೇ ಥರನೇ ನೋಡಿದ್ದು. 2 ಮಿಕ್ಸ್ ಇದೆ ಇದರಲ್ಲಿ, ಪಿಂಕ್ ಕಲರ್ ಇದೆ ಮತ್ತು ಮಾಮೂಲಿ ಗ್ರೀನ್ ಕಲರ್ ಕೂಡ ಇದೆ. ಸೊ ಅದರಿಂದ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಳನ್ನು ಬಿಡಿಸಿರೋದಿದೆ ಮತ್ತು ಅದನ್ನು ಕೂಡ ಎಳೆದು ಬಿಡಿಸ್ತಾ ಇರೋದು ಕೂಡ ಇದೆ. ಈ ಥರ ಇದ್ರೇ ಚೆನ್ನಾಗಿರುತ್ತೆ ನೆಲ್ಲವರೆಕಾಯಿ ಬಸ್ಸಾರು ಮಾಡೋದಕ್ಕೆ. ಮಾಮೂಲಿ ನೆಲ್ಲವರೆಕಾಯಿ ನಾನು ತಿಂದಿದ್ದೀನಿ ಬಸ್ಸಾರು, ಬಟ್ ಇದು ಪಿಂಕ್ ಕಲರ್ ಹೇಗಿರುತ್ತೆ ಟೇಸ್ಟ್ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಕುಕ್ಕರ್ಗೆ ಹಾಕಿ 1 ವಿಜಿಲನ್ನು ಹಾಕ್ಕೊಳ್ತೀನಿ ಫಸ್ಟ್. ನೀವು ಈ ಥರ ಪಿಂಕ್ ಕಲರ್ ನೆಲ್ಲವರೆಕಾಯಿನ ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಈ ಥರ ಪಿಂಕ್ ಕಲರ್ ನೆಲ್ಲವರೆಕಾಯಿನ ನೋಡಿರೋದು. ನಾನಿಲ್ಲಿ ರುಬ್ಬೋದಕ್ಕೆ ಅಂದರೆ ಫ್ರೈ ಮಾಡಿ ರುಬ್ತೀನಿ ನಾನು. ಅದಕ್ಕೆ ಏನೇನು ಐಟಮ್ನ ತೊಗೊಂಡಿದ್ದೀನಿ ಅಂದರೆ, 1 ಹಿಡಿಯಷ್ಟು ಕೊತ್ತಂಬರಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ, ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪನೇ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ, ಸ್ವಲ್ಪ ಮೆಂತ್ಯ, ಮೆಣಸು, ಟೊಮೊಟೊ, ಆಮೇಲೆ 1 ಬೆಳ್ಳುಳ್ಳಿ ಗಡ್ಡೆ, ಆಮೇಲೆ ಒಗ್ಗರಣೆಗೆ ಕರಿಬೇವು ಸೊಪ್ಪು, ತೆಂಗಿನಕಾಯಿ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ನಾನು ಫ್ರೈ ಮಾಡಿ ರುಬ್ಬಿ ಹಾಕೋದು ಸಾಂಬಾರಿಗೆ, ಬಸ್ಸಾರಿಗೆ. ಕೆಲವರು ಡೈರೆಕ್ಟಾಗಿ ಇದನ್ನು ಮಸಾಲೆ ಆಡಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ಇಟ್ಬಿಡ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ, ಇಲ್ಲಿ ಫ್ರೈ ಮಾಡಿಬಿಟ್ಟು ರುಬ್ಕೊಳ್ತೀನಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ಸಖತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಮೊದಲಿಗೆ ನಾನು ತೆಗೆದಿಟ್ಕೊಂಡಿರೋ ಐಟಮ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಅದಾದಮೇಲೆ ಮಸಾಲೆಗೆ ಆಡಿಸ್ಕೊಳ್ತೀನಿ. ಅಡುಗೆ ಮಾಡ್ತಾನೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ನನಗೆ ಆಲ್ಮೋಸ್ಟ್ 450 ಮೇಲೆ ಸಬ್ಸ್ಕ್ರೈಬರ್ಸ್ ಬಂದಿದ್ದರು. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಡೈಲಿ 10-9 ಲೆಸ್ ಆಗ್ತಿದೆ, ತುಂಬ ಬೇಜಾರಾಗ್ತಿದೆ. ನನಗೆ ಇದುವರೆಗೂ ಲೆಸ್ ಆಗಿರೋದೆಲ್ಲ ಕೌಂಟ್ ಮಾಡಿಕೊಂಡ್ರೆ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಿತ್ತು. ಬಟ್ ಯಾಕೆ ಯೂಟ್ಯೂಬರ್ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ಇಷ್ಟನೇ ಆಗ್ತಿಲ್ಲ, ಬೇಜಾರಾಗ್ತಿದೆ. ಒಂದೊಂದು ಸಬ್ಸ್ಕ್ರೈಬು ನಮಗೆ
ಒಂದೊಂದು ಸಬ್ಸ್ಕ್ರೈಬರ್ ಹ್ಯಾಡ್ ಆದಾಗಲೂ ನಾವು ಎಷ್ಟು ಖುಷಿ ಪಟ್ಟಿರ್ತೀವಿ. ಬಟ್ ಒಂದೊಂದು ದಿನಕ್ಕೆ 10, 9 ಈ ಥರ ಲೆಸ್ ಆದರೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಂದು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಆಗಿರುತ್ತೆ ಅಂತ ವಿಡಿಯೋ ಮಾಡಿರೋರಿಗೆ ಗೊತ್ತು, ಯೂಟ್ಯೂಬರ್ಸ್ಗೆ ಗೊತ್ತು ಎಷ್ಟು ಎಫರ್ಟ್ ಇರುತ್ತೆ ಅಂತ. ಯಾಕಂದರೆ ಯೂಟ್ಯೂಬ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ 2 ಅವರ್ ಮಾಡೋ ಕೆಲಸ 4 ಅವರ್ ಹಿಡಿಯುತ್ತೆ. ಶೂಟ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ 2 ಅವರ್ ಮನೆ ಕೆಲಸದಲ್ಲಿ 4 ಅವರ್ ಮನೆ ಕೆಲಸ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಎಡಿಟಿಂಗ್ ಅನ್ನೋದು, ಥಂಬ್ನೇಲ್ ಅನ್ನೋದು, ಟೈಟಲ್ ಅನ್ನೋದು ನಮಗೆ ಅಷ್ಟು ಟೈಮನ್ನು ತಗೊಳ್ಳುತ್ತೆ ನಾವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ. ಬಟ್ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಜಾಸ್ತಿ ಆಗ್ತಿದ್ದಾರೆ, ಪರವಾಗಿಲ್ಲ ಅಂತ ನಮ್ಮ ಚಾನಲ್ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಖುಷಿ ಆದಾಗ, ದಿನಕ್ಕೆ 5, 10 ಲೆಸ್ ಆದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಇದೊಂದು ಯೂಟ್ಯೂಬ್ ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಯಾಕೆ ಈ ಥರ ಯೂಟ್ಯೂಬರ್ ಮಾಡ್ತಿದ್ದಾರೆ ಅಂತ ಯೂಟ್ಯೂಬ್ ಮೇಲೆ ಕೋಪನೇ ಬರ್ತಿದೆ. ಅಟ್ಲೀಸ್ಟ್ ಯಾಕೆ ಲೆಸ್ ಮಾಡ್ತಿದ್ದಾರೆ ಅಂತ ರೀಸನ್ ಕೊಟ್ಟಾದರೂ ಲೆಸ್ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ರೀಸನ್ ಆದರೂ ಗೊತ್ತಾಗುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ರೀಸನ್ ಲೆಸ್ ಅಂತ ಅನ್ನಿಸ್ತಿದೆ ನನಗಂತೂ ಈ ಕೆಲಸ. ನೋಡಿ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೇಯಿಸಿರೋದೆಲ್ಲ ಈರುಳ್ಳಿ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆಗೆ ಯಾವ ಥರ ಹಾಕ್ಕೊಳ್ತಾರೋ ಆ ಥರ ಹಾಕ್ಕೊಳ್ತೀನಿ ನಾನು ಕೂಡ. ಬಟ್ ಅದೇ ನಾನು ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ತೀನಿ. ತೆಂಗಿನಕಾಯಿ, ಕೊತ್ತಂಬರಿ ಜೊತೆಗೆ ಚಟ್ನಿ ಪುಡಿ ಅದೇ ಶೇಂಗಾದಿರುತ್ತಲ್ಲ, ಶೇಂಗಾನ ಬೇಯಿಸ್ಬಿಟ್ಟು ಪುಡಿ ಮಾಡಿ ಇದಕ್ಕೆ ಹಾಕ್ತೀನಿ. ಸಖತ್ ಟೇಸ್ಟ್ ಬರುತ್ತೆ. ಆ ಶೇಂಗಾ ಪುಡಿ ಹಾಕೋದ್ರಿಂದನೇ ಮೇನ್ ಟೇಸ್ಟ್ ಅನ್ನೋದು ಇದಕ್ಕೆ ಬರೋದು. ಎಲ್ಲರೂ ಹೀಗೆ ಮಾಡೋದು, ಶೇಂಗಾ ಪುಡಿನ ಹಾಕ್ತಾರೆ. ಬಟ್ ನಾನು ತೆಂಗಿನಕಾಯಿ ಹಾಕ್ತೀನಿ, ಜೊತೆಗೆ ಶೇಂಗಾ ಪುಡಿನೂ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಪಲ್ಯ ತಿನ್ನೋದಕ್ಕಂತೂ. ಈ ಥರ ಮಾಡಿದ್ರೆ ಮುದ್ದೆಗಿಂತ ಜಾಸ್ತಿ ಪಲ್ಯನೇ ಖಾಲಿ ಆಗುತ್ತೆ ಅಲ್ವಾ. ಸೊ ಪಲ್ಯ ಮಾಡ್ತಾನೆ ನಾನು ಮುದ್ದೆಗೆ ಇಟ್ಟಿದ್ದೆ. ಮುದ್ದೆ ಕೂಡ ಒಂದು ಕಡೆ ರೆಡಿ ಆಗ್ತಿದೆ. ಸೊ ಪಲ್ಯ ಕೂಡ ರೆಡಿ ಆಯಿತು. ಈಗ ಇದಕ್ಕೆ ನಾನು ಚಟ್ನಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು. ನನಗಂತೂ ಮುದ್ದೆಗಿಂತ ಜಾಸ್ತಿ ಪಲ್ಯನೇ ತಿಂದೆ. ಒಂದು ಕಡೆ ನಾನು ಪಲ್ಯ ಜೊತೆಗೆ ಮುದ್ದೆ ಕೂಡ ಇಟ್ಟಿದ್ದೆ, ಮುದ್ದೆ ಕೂಡ ಹಾಕ್ತಾಯಿತ್ತು. ಸಾಂಬಾರಿಗೂ ಒಗ್ಗರಣೆ ಹಾಕಿಟ್ಟಿದ್ದೆ, ಸಾಂಬಾರು ಕೂಡ ಹಾಕ್ತಿದ್ದೆ. ಒಂದು ಕಡೆ ಮೊಟ್ಟೆ ಕೂಡ ಇಟ್ಟಿದ್ದೀನಿ. ನಾಟಿ ಮೊಟ್ಟೆ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಗಿತ್ತವಳು ತಿಂದು. ಊರಲ್ಲಿ ನಾಟಿ ಕೋಳಿ ಬೆಳೆಯೋದ್ರಿಂದ ನಾಟಿ ಮೊಟ್ಟೆಗೆ ನಮಗೆ ಕಷ್ಟನೇ ಇಲ್ಲ, ನಾಟಿ ಮೊಟ್ಟೆ ಆರಾಮಾಗಿ ಸಿಗುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ ಇಲ್ಲಿ ಪಲ್ಯ ರೆಡಿ ಇದೆ. ಮುದ್ದೆ ಕೂಡ ಒಂದು ಕಡೆ ಮಾಡಿ ಮುಗಿಸ್ದೆ. ಸಾರು ಕೂಡ ಬೇಯ್ತಾ ಇದೆ ಒಂದು ಕಡೆ ಈಗ. ಸೊ ಊಟ ಮಾಡೋ ಟೈಮು. ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು. ಹಸ್ಬೆಂಡ್ನೆಲ್ಲ ಕಾಯೋಕ್ಕೆ ಹೋಗೋದಿಲ್ಲ ನಾನು, ಯಾಕಂದರೆ ತುಂಬ ಲೇಟ್ ಅವ್ರು ಬರೋದು. ಅಲ್ಲಿ ತನಕ ಆಗಲ್ವಲ್ಲ, ಟ್ಯಾಬ್ಲೆಟ್ ತೊಗೊಳ್ತೀನಿ. ಅದರಿಂದನೇ ನಾನು ನನ್ನ ಮಗಳು ಊಟ ಮುಗಿಸ್ಕೊಳ್ತೀವಿ. ನೋಡಿ ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ. ಅಂದರೆ ನಾನು ಅನ್ನ ಹಾಕ್ಬಿಟ್ಟೆ ಮುದ್ದೆ ಮಾಡ್ಕೊಳ್ಳೋದು. ನಮ್ಗೆ ಆವತ್ತಿಂದ ಅದೇ ಥರ ಅಭ್ಯಾಸ. ರಾಗಿ ಮುದ್ದೆನೂ ತಿಂತೀನಿ, ನಮ್ಮ ಅತ್ತೆ ಅವ್ರ ಮನೇಲಿ ಕುಣಿಗಲ್ಗೆ ಹೋದಾಗ ಮಾಡ್ತಾರೆ. ಬಟ್ ಆದರೆ ನಾನು ಅನ್ನ ಮಿಕ್ಕಿದ್ರೆ ಅನ್ನ ಹಾಕ್ಬಿಟ್ಟು ಅಥವಾ ನುಚ್ಚು ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟೆ ನಾನು ಮುದ್ದೆ ಮಾಡ್ಕೊಳ್ಳೋದು. ಆ ಥರನೇ ಅಭ್ಯಾಸ ಆಗಿದೆ ನನಗೆ. ರಾಗಿ ಮುದ್ದೆನೂ ತಿಂತೀನಿ, ಈ ಥರನೂ ಕೂಡ ತಿಂತೀನಿ ನಾನು. ಬಿಸಿ ಬಿಸಿಯಾದ ನೆಲ್ಲವರೆಕಾಯಿ ಪಲ್ಯ, ಬಿಸಿ ಮುದ್ದೆ, ಬಿಸಿ ಬಸ್ಸಾರು, ಸಖತ್ ಕಾಂಬಿನೇಷನ್ ಅಲ್ವಾ. ನಿಮಗೆಲ್ಲರಿಗೂ ಯಾರಿಗೆ ಈ ಥರ ಬಸ್ಸಾರು ಅಂದರೆ ಇಷ್ಟ ಹೇಳಿ, ಕಮೆಂಟಲ್ಲಿ ತಿಳಿಸಿ ನನಗೆ. ಒಂದು ಕಡೆ ಮೊಟ್ಟೆ ಕೂಡ ರೆಡಿಯಾಗಿತ್ತು. ಆದರೆ ನಾನು ಸೋಮವಾರ, ಗುರುವಾರ, ಶನಿವಾರ 3 ದಿನವೂ ತಿಂದೇ ಇರೋ ಕಾರಣ ನಾನು ಮೊಟ್ಟೆ ಕೂಡ ತಿನ್ನಲ್ಲ 3 ದಿನ. ಅದರಿಂದ ನನ್ನ ಮಗಳಿಗೆ ಮಾತ್ರ ತಿನ್ನಿಸ್ತೀನಿ ಅಷ್ಟೇ, ನಾನು ತಿನ್ನಲ್ಲ. ಇನ್ನು ಮಂಗಳವಾರ 9:49ಕ್ಕೆ ಡೆಲಿವರಿ ಆಯಿತು ಅಂತ ಗೊತ್ತಾಯಿತು. ಪಾಪುನ ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್ ಬೇಬಿ ಮಂಗಳವಾರ ಹುಟ್ಟಿದ್ದಾಳೆ. ಮಹಾಲಕ್ಷ್ಮಿ ಥರ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದ್ಲು. ನಿಮಗೂ ಕೂಡ ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಮುಖನ ತೋರಿಸಲ್ಲ, ಬೇಬಿನ ತೋರಿಸ್ತೀನಿ ಅಷ್ಟೇ. ನೋಡಿ ಇಲ್ಲಿ ಮಂಗಳವಾರ ಹುಟ್ಟಿದ್ದಾಳೆ. ಮಹಾಲಕ್ಷ್ಮಿ ಥರ, ನೋಡೋಕ್ಕೂ ಮಹಾಲಕ್ಷ್ಮಿ ಥರನೇ ಇದ್ಲು. ನೋಡಿ ಇಲ್ಲಿ ನನ್ನ ಮಗಳಿಗೆ ಕೈ ಬೆರಳು ಇಟ್ಕೊಂಡಿದ್ದಾಳೆ. ಮಮ್ಮಿ ಪಾಪು ನನ್ನ ಕೈ ಬೆರಳು ಇಟ್ಕೊಂಡಿದೆ ಅಂತ ತುಂಬ ಖುಷಿ ಪಡ್ತಿದ್ಲು. ಮಮ್ಮಿ ಪಾಪುನ ಎತ್ಕೊಂಡು ಹೊಂಟೋಗ್ಬಿಡೋಣ, ಪಾಪು ಇಲ್ಲಿ ಇರಿಸೋದು ಬೇಡ, ನಾವೇ ಎತ್ಕೊಂಡೋಗಿ ಸಾಕ್ಕೊಳ್ಳೋಣ, ಓಕೆನಾ ಅಂತಂದ್ಬಿಟ್ಟು ಹೇಳ್ತಾಯಿದ್ಲು. ಅವಳು ಕೈ ಹಿಡ್ಕೊಂಡಿದ್ಲು. ಅವಳು ತುಂಬ ಖುಷಿ ಪಡ್ತಿದ್ಲು. ನೋಡಿ ಮುದ್ದಾದ ಮಹಾಲಕ್ಷ್ಮಿ ಮಂಗಳವಾರ ಹುಟ್ಟಿದೆ. ತುಂಬಾ ಖುಷಿ ಆಯಿತು. ತುಂಬ ನಾರ್ಮಲ್ ಡೆಲಿವರಿನೇ ಆಯಿತು. ಪಾಪು ಕೂಡ ತುಂಬ ಮುದ್ದಾಗಿ ಮಹಾಲಕ್ಷ್ಮಿ ಥರನೇ ಇದೆ. ನಾನಿಲ್ಲಿ ಮುಖ ತೋರಿಸ್ತಿಲ್ಲ, ನಿಮಗೆ ಗೊತ್ತಿರುತ್ತಲ್ಲ. ಯೂಶ್ವಲಿ ಪಾಪು ಆದರೆ ಒಂದು 4-5 ತಿಂಗಳ ತನಕ ಎಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಲ್ಲ ಮತ್ತು ತೋರಿಸೋದಿಲ್ಲ. ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಪಾಪು ಮುಖ ಇಲ್ಲಿ ತೋರಿಸ್ತಾ ಇಲ್ಲ ನಾನು, ಜಸ್ಟ್ ಪಾಪುನೇ ತೋರಿಸ್ತಾ ಇದ್ದೀನಿ. ತುಂಬ ಕ್ಯೂಟಾಗಿತ್ತು. ಕೈ ಬೆರಳು ಇಟ್ಕೊಂಡಿರೋದ್ರಿಂದ ಮಮ್ಮಿ ಎತ್ಕೊಂಡು ಹೋಗೋಣ ಪಾಪು ನನಗೆ ಬೇಕೇ ಬೇಕು ಅಂತ ಬರಲೇ ಇಲ್ಲ. ಎಳ್ಕೊಂಡು ಬಂದಿದ್ದ ಇದು ಕೊನೆಗೆ. ನನಗೆ ಪಾಪು ಬೇಕು ಅಂತ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾಳೆ. ಚಿಕ್ಕ ಮಕ್ಕಳಂದರೆ ಅವಳಿಗೆ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಅದರಲ್ಲೂ ಇವಳಿಗಂತೂ ಇನ್ನೂ ಜಾಸ್ತಿ ಇಷ್ಟ. ಚಿಕ್ಕ ಮಕ್ಕಳಂದರೆ ತುಂಬ ಅಟ್ಯಾಚ್ಮೆಂಟು, ತುಂಬ ಇಷ್ಟಪಡ್ತಾಳೆ. ಎತ್ಕೊಂಡು ಹೋಗೋಣ, ನನ್ನ ಕೈ ಹಿಡ್ಕೊಂಡಿದ್ದಾಳೆ. ಅಕ್ಕ ಇಲ್ಲೇ ಇರು ಅಂತ ಹೇಳ್ತಿದ್ದಾಳೆ. ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ ಪಾಪುನ ಬಿಟ್ಟು ಅಂತ ಹೇಳ್ತಾ ಇದ್ಲು. ನಾನು ಕೂಡ ಸ್ವಲ್ಪ ಹೊತ್ತು ತೊಡೆ ಮೇಲೆ ಮಲಗಿಸ್ಕೊಂಡು ದೃಷ್ಟಿ ಎಲ್ಲ ತೆಗೆದು ನೋಡಿ ಅಲ್ಲೇ ಮಧ್ಯಾಹ್ನವರೆಗೂ ಇದ್ದು ಮಧ್ಯಾಹ್ನ ಮೇಲೆ ಹೊರಟು ಬಂದ್ವಿ.
ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ ನೋಡಿ. ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.